ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ 23, 24 ಹಾಗೂ 25ನೇ ಕಂತಿನ ಹಣ ಬರಬೇಕಾಗಿದೆ. ಆದರೆ ಇಂತಹ ಮಹಿಳೆಯರಿಗೆ ದುಡ್ಡು ಜಮಾ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸ್ಪಷ್ಟಪಡಿಸಿದೆ. ಅದರ ಜೊತೆಗೆ ಆಹಾರ ಇಲಾಖೆ ಬಹಳ ಒಂದು ಮುಖ್ಯವಾದ ಮಾಹಿತಿಯನ್ನು ಹೊರಹಾಕಿರ್ತಕ್ಕಂಥದ್ದು. ಹೌದು ಸ್ನೇಹಿತರೆ, ಸುಮಾರು 2,39,000 ಮಹಿಳೆಯರಿಗೆ ಈ ಗೃಹಲಕ್ಷ್ಮಿ ದುಡ್ಡು ಕ್ಯಾನ್ಸಲ್ ಅಂತೆ. ಹೌದು, 2,39,000 ಮಹಿಳೆಯರಿಗೆ ದುಡ್ಡು ಬರೋದಿಲ್ಲ. ಸ್ವತಃ CM ಘೋಷಣೆ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. CM ಅವರು ಫುಲ್ ಗರಂ ಅಂತಾರೋ ತಪ್ಪಾಗ್ಲಿಕ್ಕಿಲ್ಲ. ಅನೇಕ ರೇಷನ್ಸ್ ಕಾರ್ಡ್ಗಳು ಮತ್ತೆ ರದ್ದಾಗ್ತಾ ಇದ್ದಾವೆ. ಹಾಗಾದ್ರೆ ಮತ್ತೆ ವೆರಿಫಿಕೇಶನ್ ಸ್ಟಾರ್ಟ್ ಆಯ್ತಾ? ಇಂತಹ ಫಲಾನುಭವಿಗಳನ್ನ ಮತ್ತೆ ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡಲಾಗ್ತಾ ಇದೆ. ಎಂಥವರಿಗೆ ದುಡ್ಡು ಬರುತ್ತೆ, ಎಂಥವರಿಗೆ ದುಡ್ಡು ಬರೋದಿಲ್ಲ, 23ನೇ ಕಂತಿನ ಹಣ ಆದರೂ ಯಾವಾಗ ಬರ್ತಾ ಇದೆ, ಇಷ್ಟೇಕೆ ತಡ ಆಗ್ತಾ ಇದೆ, ಪ್ರತಿಯೊಂದು ಮಾಹಿತಿಯನ್ನು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲೇಬೇಕು. ಹೌದು ಸ್ನೇಹಿತರೆ, ತೀರಾ ಇಂಪಾರ್ಟೆಂಟ್ ಹಾಗೂ ಮುಖ್ಯವಾಗಿರ್ತಕ್ಕಂತಹ ಮಾಹಿತಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ. ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ 23 ಹಾಗೂ 24ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಸದ್ಯಕ್ಕೆ ಬಿಡುಗಡೆ ಮಾಡೋದರ ಬಗ್ಗೆ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಒಂದು ಮಾಹಿತಿಯನ್ನು ಹೊರಹಾಕಿದೆ. ಇದರ ಜೊತೆಗೇನೆ ಇದರ ಬೆನ್ನೆಲೆಯಲ್ಲಿ ಒಂದು ಗುಡ್ ನ್ಯೂಸ್ ಹೊಂದಿದ್ದೆ. ಆದರೆ ಇನ್ನೊಂದು ಕಡೆ ಆಹಾರ ಇಲಾಖೆ ಒಂದು ನಿಮಗೆ ಬ್ಯಾಡ್ ನ್ಯೂಸ್ ಅಂದ್ರೂ ತಪ್ಪಾಗಲಿಕ್ಕಿಲ್ಲ. ಆ ಒಂದು ಕಹಿಕರ ಒಂದು ಸುದ್ದಿ ಏನಪ್ಪ ಅಂದರೆ 2,39,000ಕ್ಕಿಂತ ಹೆಚ್ಚಿನ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ದುಡ್ಡು ಬರೋದಿಲ್ಲ. CM ಫುಲ್ ಗರಂ. ಹೌದು ಸ್ನೇಹಿತರೆ, CM ಅವರೇ ಸುತ್ತ ಆಹಾರ ಇಲಾಖೆಗೆ ಆದೇಶ ಕೊಟ್ಬಿಟ್ಟು ಯಾರು ಎಲಿಜಿಬಿಲಿಟಿಯನ್ನು ಹೊಂದಿಲ್ಲ, ಯಾರು ಅರ್ಹತೆಯನ್ನು ಹೊಂದಿಲ್ಲ ಅಂತಹ ಫಲಾನುಭವಿಗಳಿಗೆ ನೀವು ದುಡ್ಡನ್ನು ಕೊಡಲಿಕ್ಕೆ ಹೋಗಬೇಡಿ, ಯಾವುದೇ ಅಕ್ಕಿ ಕೂಡ ಕೊಡಬೇಡಿ, ಯಾವ ವಸ್ತುಗಳನ್ನು ಕೂಡ ಕೊಡಬೇಡಿ ಅಂತ ದಿಟ್ಟ ನಿರ್ಧಾರವನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಹಾಗಾದರೆ ಸ್ನೇಹಿತರೆ, ಸರ್ಕಾರಕ್ಕೆ ಅಧಿಕೃತ ಮಾಹಿತಿ ಹೇಗೆ ಹೋಗುತ್ತಪ್ಪ ಅಂತ ನೀವು ಕೇಳಬಹುದು. ನಿಮ್ಮ ಹತ್ರ ಕಾರ್ ಖರೀದಿ ಮಾಡೋದಾಗಿರಲಿ, ಇನ್ಯಾವುದೇ ವಾಹನ ಖರೀದಿ ಮಾಡೋದ್ರಾಗಿದ್ರೂ ಸಹಿತ ನೀವು ಆಹಾರ ಇಲಾಖೆಯಲ್ಲಿ ಸಾರಿಗೆ ಇಲಾಖೆಯಲ್ಲಿ ಮೆನ್ಷನ್ ಮಾಡಲೇಬೇಕು. ಅದು ವೈಟ್ ಬೋರ್ಡ್ ಕಾರ್ ಇದೆಯಾ ಅಥವಾ ಯೆಲ್ಲೋ ಬೋರ್ಡ್ ಕಾರ್ ಇದೆಯಾ ಅಂತಲೂ ಕೂಡ ಮೆನ್ಷನ್ ಮಾಡಬೇಕು. ಅದೇ ರೀತಿಯಾಗಿ ನಿಮ್ಮ ಸರ್ಕಾರಿ ನೌಕರಿ ಆದರೆ ಸರ್ಕಾರದಲ್ಲಿ ನಿಮ್ಮ ಅಧಿಕೃತ ಮಾಹಿತಿ ಇರುತ್ತೆ. ಪ್ರತಿಯೊಂದು ಡಾಕ್ಯುಮೆಂಟ್ಸ್ಗಳನ್ನು ನೀವು ಸಬ್ಮಿಟ್ ಮಾಡಬೇಕು ನೌಕರಿ ಆಗುವಂತಹ ಸಂದರ್ಭದಲ್ಲಿ. ಅದೇ ರೀತಿಯಾಗಿ ನೀವು ಹೊಲ ಗದ್ದೆಗಳನ್ನು ಅಥವಾ ಮನೆಗಳನ್ನು ಅಥವಾ ಪ್ಲಾಟ್ಗಳನ್ನು ಖರೀದಿ ಮಾಡೋದಾಗಿದ್ರೂ ಸಹಿತ ವಿಧಾನಸೌಧಗಳಲ್ಲಿ ಅದನ್ನು ನೀವು ಆಗಿರಲಿ ಅಥವಾ ಕಂದಾಯ ಇಲಾಖೆಯಲ್ಲಿ ನಿಮ್ಮ ಅಧಿಕೃತ ಮಾಹಿತಿ ಹೋಗಿರುತ್ತದೆ. ಅಂದರೆ ನಿಮ್ಮ ಹತ್ರ ಎಷ್ಟು ಹೊಲ ಗದ್ದೆಗಳಿದೆ, ಎಷ್ಟು ಆಸ್ತಿ ಪಾಸ್ತಿ ಇದೆ, ಪ್ರತಿಯೊಂದು ಡೀಟೇಲ್ಸು ಅಲ್ಲಿ ಹೋಗಿರುತ್ತೆ. ಎಷ್ಟು ಹೆಕ್ಟರ್ ಭೂಮಿ ಇದೆ, ಎಷ್ಟು ಮನೆ ದೊಡ್ಡದಿದೆ, ಬಾಡಿಗೆ ಏನಾದರೂ ಅಂದರೆ ಈಗ ದೊಡ್ಡ ದೊಡ್ಡ ಮನೆಗಳನ್ನು 2 ಫ್ಲೋರ್ 3 ಫ್ಲೋರ್ ಕಳಿಸಿರ್ತಾರೆ, ಅದು ಕೂಡ ಮಾಹಿತಿ ಇರುತ್ತೆ. ಪ್ರತಿಯೊಂದು ಡೀಟೇಲ್ಸ್ ಅಲ್ಲಿರುತ್ತೆ. ನಿಮ್ಮದು ಹೆಸರಲ್ಲಿ ಕರೆಂಟ್ ಬಿಲ್ ಕೂಡ ಇರುತ್ತೆ. ಅದೆಲ್ಲ ಮಾಹಿತಿಯನ್ನು ಕಂದಾಯ ಇಲಾಖೆ ಇರುತ್ತೆ, ಕಲೆಕ್ಟ್ ಮಾಡ್ಕೊಂಡಿರುತ್ತೆ. ಇನ್ನು ಆಹಾರ ಇಲಾಖೆ ಏನು ಮಾಡುತ್ತೆ, ನಿಮ್ಮ ಹತ್ರ ಎಷ್ಟು ವಾಹನಗಳಿದಾವೋ ಅದನ್ನು ಸಾರಿಗೆ ಇಲಾಖೆಯಿಂದ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ಅದರಲ್ಲಿ ಮುಖ್ಯವಾಗಿ ಮೊನ್ನೆ ತಾನೇ ಜಾತಿ ಗಣತಿ ನಡೀತು. ಆ ಒಂದು ಸಂದರ್ಭದಲ್ಲಿ ಈ ಎಲ್ಲ ಮಾಹಿತಿಗಳನ್ನು ಕೂಡ ಅಲ್ಲಿ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸುಮಾರು 60 ಪ್ರಶ್ನೆಗಳನ್ನು ಕೇಳಲಿಕ್ಕೆ ಅವರು ಬಂದಿರ್ತಾರೆ. 60 ಪ್ರಶ್ನೆಗಳಂದರೆ ನಿಮ್ಮಲ್ಲಿರ್ತಕ್ಕಂತಹ ಎಲ್ಲ ಡೀಟೇಲ್ಸು, ನಿಮ್ಮ ಮನೆಯಲ್ಲಿ ಎಷ್ಟು ವಾಹನಗಳಿದ್ದಾವೆ, 4 ವೀಲರ್ ವಾಹನಗಳಿದ್ದಾವೆ, ಅದರಲ್ಲಿ ವೈಟ್ ಬೋರ್ಡ್ ಕಾರ್ ಇದೆಯಾ, ಅಂದರೆ ಸ್ವಂತ ಉಪಯೋಗಕ್ಕಾಗಿ ಮನೆ ಬಳಕೆಗಾಗಿ ಏನಾದರೂ ನೀವು ಖರೀದಿ ಮಾಡಿದ್ದೀರಾ, ಅಥವಾ ಬಾಡಿಗೆಗೋಸ್ಕರ ದಿನನಿತ್ಯದ ಅದರಲ್ಲಿ ಸಂಸಾರ ನಡೆಸ್ತಾ ಇದ್ದರೆ ಅದಕ್ಕೆ ಯೆಲ್ಲೋ ಬೋರ್ಡ್ ಕಾರ್ ಅಂತ ಕರೀತಾರೆ. ಸೊ ಹಾಗಾಗಿ ಇದರಲ್ಲಿರ್ತಕ್ಕಂತಹ ಡಿಫ್ರೆನ್ಸು ನಿಮಗೆ ಗೊತ್ತಿರ್ಬೋದು. ಹೆಚ್ಚಾಗಿ ಅದ್ರ ಬಗ್ಗೆ ಏನು ಹೇಳಿಕ್ಕೆ ಇಷ್ಟಪಡೋದಿಲ್ಲ. ನಿಮ್ಮಲ್ಲಿ ವಾಹನಗಳಿದ್ದು ಎಷ್ಟಿದಾವೋ, ಬಾಡಿಗೆ ಮನೆ ಏನಾದರೂ ಕೊಟ್ಟಿದ್ದೀರಾ, ಮೀಟರ್ ಎಷ್ಟಿದಾವೋ, ಮನೆ ಎಷ್ಟು ದೊಡ್ಡದಿದೆ, ನಿಮ್ಮ ಹೆಸರಲ್ಲಿ ಪ್ಲಾಟ್ಗಳು ಎಷ್ಟಿದ್ದಾವೆ, ನಿಮ್ಮಲ್ಲಿರ್ತಕ್ಕಂತಹ ಹೊಲ ಗದ್ದೆಗಳು ಎಷ್ಟು ಹೆಕ್ಟರ್ ಎಷ್ಟು ಎಕರೆ ಇದೆ, ಪ್ರತಿಯೊಂದು ಮಾಹಿತಿಯನ್ನು ಅವರು ತೆಗೆದುಕೊಳ್ತಾರೆ. ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಕುಟುಂಬಸ್ಥರೆಷ್ಟು, ನಿಮ್ಮ ಮನೆಯಲ್ಲಿ ಎಷ್ಟು ರೇಷನ್ಸ್ ಕಾರ್ಡ್ಗಳಿದ್ದಾವೆ, ಅದರಲ್ಲಿ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಸರ್ಕಾರಿ ನೌಕರಸ್ಥರೆಷ್ಟಿದ್ದಾರೆ, ವ್ಯಾಪಾರಗಳನ್ನು ಎಷ್ಟು ಜನ ಮಾಡ್ತಾ ಇದ್ದಾರೆ, GST ಪೇಯರು, ಇನ್ಕಮ್ ಟ್ಯಾಕ್ಸ್ ಪೇಯರ್ ಯಾರಾದರೂ ಮಾಡ್ತಾ ಇದ್ದಾರಾ, ಪ್ರತಿಯೊಂದು ಡೀಟೇಲ್ಸನ್ನು ಅಲ್ಲಿ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ. ಸೊ ಹಾಗಾಗಿ ಸರ್ಕಾರದ ಬಳಿ ಎಲ್ಲ ಮಾಹಿತಿಗಳು ಕೂಡ ಹೋಗಿರುತ್ತೆ. ಅದನ್ನು ಮಾಹಿತಿ ಕಲೆಕ್ಟ್ ಮಾಡಿಕೊಂಡು ಅಧಿಕೃತ ಮಾಹಿತಿಯನ್ನು ಕಂದಾಯ ಇಲಾಖೆಯಿಂದ ಕಲೆಕ್ಟ್ ಮಾಡ್ಕೊಳ್ಳೋದಾಗಿರಲಿ ಅಥವಾ ಸಾರಿಗೆ ಇಲಾಖೆಯಿಂದ ಕಲೆಕ್ಟ್ ಮಾಡ್ಕೊಳ್ಳೋದಾಗಿರಲಿ ತಿಳ್ಕೊಂಡು ನಿಮ್ಮ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದೆ. ಅದರಲ್ಲಿ ಈಗ ಮುಖ್ಯವಾಗಿ ಈ ಕಿಟ್ಗಳ ವಿತರಣೆ ಕೂಡ ಆಗ್ತಾ ಇದೆ ಈ ನವೆಂಬರ್ ತಿಂಗಳು ಹಿಡ್ಕೊಂಡು. ನಿಮಗೆ ಗೊತ್ತಿರಬಹುದು, ಅದರ ಬಗ್ಗೆ ಏನು ಹೇಳೋದು ಇಷ್ಟ ಇಲ್ಲ.
ಅಂದರೆ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿದೆ. ಅದರಲ್ಲಿ ಬೇಳೆಕಾಳುಗಳನ್ನು ತೊಗರಿ ಬೇಳೆ ಆಗಿರಲಿ, ಉಪ್ಪು ಸಕ್ಕರೆ ಗಾನದ ಎಣ್ಣೆ ಆಗಿರಲಿ ಅದರಲ್ಲಿ ವಿತರಣೆ ಮಾಡ್ತಾ ಇದ್ದಾರೆ ಇಂದಿರಾ ಕಿಟ್ ಅಂತ ಹೇಳ್ಬಿಟ್ಟು ಪ್ಯಾಕೆಟ್ನ ಮುಖಾಂತರ. ಅದನ್ನು ನ್ಯಾಯಬೆಲೆ ಅಂಗಡಿ ಮುಖಾಂತರ ನೀವು ತರ್ತಾ ಇರ್ತೀರಿ. ಸೊ ಆ ವಸ್ತುಗಳನ್ನು ನೀವು ತರ್ತೀರಿ, ಓಕೆ. ಆದರೆ ಆ ಒಂದು ವಸ್ತುಗಳನ್ನು ಕೊಡೋಕ್ಕಿಂತ ಮುಂಚೆ ಮತ್ತೊಂದು ಸಾರಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆಗಬೇಕಾಗಿದೆ. ಅದನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಸರ್ಕಾರ ವೆರಿಫಿಕೇಷನ್ ಮಾಡಿ ಈಗ ಯಾರ್ಯಾರು ಡಾಕ್ಯುಮೆಂಟ್ಸ್ಗಳನ್ನು ವೆರಿಫಿಕೇಷನ್ ಮಾಡ್ತಾ ಇದ್ದಾರೆ ಅದರಲ್ಲಿ ಸಾಕಷ್ಟು ಫಲಾನುಭವಿಗಳು ಸಿಕ್ಕಿದ್ದಾರೆ. ಅಂತಹ ಎಲ್ಲ ಫಲಾನುಭವಿಗಳನ್ನು ಈ ಗೃಹಲಕ್ಷ್ಮಿ ಯೋಜನೆಯಿಂದ ರೇಷನ್ ಕಾರ್ಡ್ನಿಂದ ರದ್ದು ಮಾಡಲಾಗಿದೆ, ಓಕೆನಾ. ಸೊ ಈ ರೀತಿ ಒಂದು ಇನ್ಫಾರ್ಮೇಷನ್ ಇತ್ತು. ಇದನ್ನು ತೆಗೆದುಕೊಂಡು ಕಲೆಕ್ಟ್ ಮಾಡಿಕೊಂಡು ನಿಮ್ಮ ರೇಷನ್ ಕಾರ್ಡನ್ನು ರದ್ದು ಮಾಡ್ತಾ ಇದ್ದಾರೆ. ಉಳಿಸ್ಕೊಳ್ಳೋದು ಬಿಡೋದು ನಿಮ್ಮ ಕೈಯಲ್ಲಿ. ಹಾಗಾದರೆ ಏನೇನು ನಿಮ್ಮದು ರೇಷನ್ ಕಾರ್ಡ್ ರದ್ದಾಗಿದೆ, ಯಾವ ಕಾರಣಕ್ಕಾಗಿ ರದ್ದಿದೆ ಅದನ್ನು ಕಂಡು ಹಿಡ್ಕೊಂಡು ಕಮೆಂಟ್ ಮಾಡಿ ತಿಳಿಸಿ. ಅದನ್ನು ಸರಿಪಡಿಸೋದು ಹೇಗೆ ಅನ್ನುವಂಥದ್ದನ್ನು ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ, ಓಕೆನಾ. ಈ ವಿಷಯವನ್ನು ನಾನು ನಿಮಗೆ ತಿಳಿಸಲೇಬೇಕಾಗಿತ್ತು, ತಿಳಿಸಿದ್ದೀನಿ. ಅರ್ಥ ಆಗಿದ್ದರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಗರ್ ಫ್ರೆಂಡ್ಸ್.